ನಟ ದರ್ಶನ್ಗೆ ಮಾಫಿ ಸಾಕ್ಷ್ಯ ಉರುಳು ಸುತ್ತಕೊಳ್ತಾ ಇದೆ. ಪ್ರದೂಷ್ ಆಲ್ರೆಡಿ ಅರ್ಜಿ ಹಾಕಿದ್ದು ಆಯಿತು. ಅಂದ್ರೆ ಮಾಫಿ ಸಾಕ್ಷಿ ನುಡಿಯೋದಕ್ಕೆ ಕೋರ್ಟ್ ಮೊನ್ನೆ ಅವಕಾಶ ಮಾಡಿಕೊಟ್ಟಿದೆ. ಬಟ್ ಆ ಹೇಳಿಕೆಗಳನ್ನ ಕೋರ್ಟ್ ಈಗ ತಿರಸ್ಕಾರ ಮಾಡುತ್ತಾ ಅಂತ ಒಂದು ಕ್ಯೂರಿಯಾಸಿಟಿ ಇದೆ. ಇವತ್ತು 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ಈ ಬಗ್ಗೆ ವಿಚಾರಣೆ ಆಗುತ್ತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆಗೋದಕ್ಕೆ ಪ್ರದೂಷ್ ಮುಂದೆ ಬಂದಿದ್ದಾನೆ. ಮಾಫಿ ಸಾಕ್ಷಿ ಕೋರಿ ಅರ್ಜಿಯನ್ನ ಪ್ರದೂಷ್ ಹಾಕೊಂಡಿದ್ದ. ವಕೀಲರ ಮೂಲಕ ಅರ್ಜಿ ಸಂಬಂಧ ಇವತ್ತು ಕೋರ್ಟ್ ವಿಚಾರಣೆಯನ್ನ ನಡೆಸುತ್ತೆ. ವಾದವನ್ನ ಮಂಡಿಸಿ ಪ್ರದೂಷ್ ಸಾಕ್ಷಿಗೆ ಎಸ್ಪಿಪಿ ಒಪ್ಪಿಗೆಯನ್ನ ಕೊಟ್ಟಿದ್ರು. ಪ್ರದೂಷ್ ಅರ್ಜಿಯನ್ನ ಪರಿಗಣಿಸಿದ್ರೆ ಕಾನೂನು ಕುಣಿಕೆಯಲ್ಲಿ ದರ್ಶನ್ ಸಿಕ್ಕಾಕೊಂಡ್ಬೀಳೋದು ಪಕ್ಕಾ ಅಂತ ಹೇಳಿ ವಿಶ್ಲೇಷಣೆಗಳು ನಡೀತಾ ಇದೆ. ಕಾನೂನು ಉರುಳು ಮತ್ತಷ್ಟು ಬಿಗಿಯಾಗುತ್ತೆ ಅಂತ ಹೇಳಿ ಮಾಫಿ ಸಾಕ್ಷಿ ಅರ್ಜಿ ಹಾಕಿದ್ದು ಪ್ರದೂಷ್ ಅವರನ್ನ ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡಿದ್ದಾರೆ. ಯಾಕಂದ್ರೆ ಕಳೆದ ಒಂದು 20 ದಿವಸದಿಂದ ಪ್ರದೂಷ್ಗೂ ಮತ್ತೆ ದರ್ಶನ್ಗೂ ಇದೇ ವಿಷಯವಾಗಿ ಅಂದ್ರೆ ಜೈಲಿಗೆ ಸೇರುವಂತ ವಿಷಯವಾಗಿನೇ ಕಿರಿಕ್ಗಳು ನಡೀತಾ ಇತ್ತಂತೆ. ಅಂದ್ರೆ ನಿನ್ನಿಂದ ನಾನ್ ಸೇರಿದೆ ಜೈಲಿಗೆ ಅಂತ ಪ್ರದೂಷ್ ಹೇಳ್ತಾ ಇದ್ದಂಗೆ ದರ್ಶನ್ ಸುಮ್ನಿರ್ತಾರ, ಆವಾಜ್ ಹಾಕಿದಾರಂತೆ ಪ್ರದೂಷ್ಗೆ. ಅದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗಿ ತಮ್ಮ ವಕೀಲರ ಮೂಲಕ ಪ್ರದೂಷ್ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಾದೇಶ್. ಅರ್ಜಿ ಹಾಕಿದ್ದು ಆಯಿತು, ಬಟ್ ಈಗ ನ್ಯಾಯಾಲಯದಲ್ಲಿ ಪ್ರದೂಷ್ ಏನ್ ಹೇಳ್ತಾರೆ ಅನ್ನೋದು ಮುಖ್ಯವಾಗುತ್ತೆ. ಅಂದ್ರೆ ಅದನ್ನ ನ್ಯಾಯಾಲಯ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತಾ ಅಥವಾ ರಿಜೆಕ್ಟ್ ಮಾಡುತ್ತಾ ಅಂತೇಳಿ ಎಷ್ಟೊತ್ತಿಗೆ ವಿಚಾರಣೆಗೆ ಬರುತ್ತೆ? ಶರ್ಮಿತಾ, ಕೆಲವೇ ಹೊತ್ತಲ್ಲಿ 59ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ಈಗಾಗಲೇ ಪ್ರದೋಷ್ ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಆರಂಭ ಆಗುತ್ತೆ. ಕಳೆದ ವಿಚಾರಣೆಯಲ್ಲಿ ಎಸ್ಪಿಪಿ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿದ್ರು. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಪ್ರದೋಷ್ನ ಈ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಬಹುದು ಅಂತೇಳಿ ಪ್ರಾಸಿಕ್ಯೂಷನ್ ತಮ್ಮ ಒಪ್ಪಿಗೆಯನ್ನ ಸೂಚಿಸಿತ್ತು. ಮತ್ತೆ ಬೇರೆ ಆರೋಪಿಗಳ ಪರ ವಕೀಲರು ಅಂದ್ರೆ ದರ್ಶನ್ ಆಗಿರ್ಬೋದು, ಬೇರೆ ಆರೋಪಿಗಳ ಪರ ವಕೀಲರು ಆ ಒಂದು ವಿಚಾರವನ್ನು ಅಂದ್ರೆ ಮಾಫಿ ಸಾಕ್ಷಿ ಪ್ರಕ್ರಿಯೆಯನ್ನ ಆಕ್ಷೇಪಣೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಇವತ್ತಿಗೆ ಈ ಒಂದು ವಿಚಾರಣೆಯನ್ನ ಮುಂದೂಡುವಂತ ಕೆಲಸವನ್ನ ನ್ಯಾಯಾಲಯ ಮಾಡಿತ್ತು. ಇವತ್ತು ಮತ್ತೆ ಕೆಲವೇ ಹೊತ್ತಲ್ಲಿ 59ನೇ ಸಿಸಿಎಚ್ ಕೋರ್ಟ್ ನಲ್ಲಿ ವಿಚಾರಣೆ ನಡೆಯುತ್ತೆ. ಈ ಒಂದು ಸಂದರ್ಭದಲ್ಲಿ ಮತ್ತೆ ವಕೀಲರ ಅಂದ್ರೆ ಆರೋಪಿಗಳ ಪರ ವಕೀಲರ ವಾದ ನಡೆಯುತ್ತೆ. ಅದಾದ್ಮೇಲೆ ಪ್ರದೋಷ್ನ ಹೇಳಿಕೆಯನ್ನ ದಾಖಲಿಸಿಕೊಳ್ಳುವಂತ ಕೆಲಸವನ್ನ ಮಾಡಲಾಗುತ್ತೆ. ಆ ಒಂದು ಹೇಳಿಕೆಗಳು ಮತ್ತೆ ವಕೀಲರ ವಾದ ಮತ್ತೆ ಪ್ರತಿವಾದವನ್ನ ಆಲಿಸುವಂತ ಕೋರ್ಟ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು. ಫೈನ್, ಥ್ಯಾಂಕ್ ಯು ಮಾದೇಶ್ ಶಿಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.